ರಾಜ್ಯದಲ್ಲಿ ಕಬ್ಬು ಬೆಳೆಯುವ ರೈತರು ಕಾರ್ಖಾನೆಗಳಿಂದ ತೊಂದರೆ ಎದುರಿಸುತ್ತಲೇ ಇದ್ದಾರೆ. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆ ರೈತರ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪ ಇದೆ. ಈಗ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿಕೆಗೆ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಸಕ್ಕರೆ ಕಾರ್ಖಾನೆ ವಿರುದ್ಧ ಅನ್ಯಾಯ ಆರೋಪ. ಕಬ್ಬು ಬೆಳೆಗಾರರ ಜೊತೆಗೆ ಸಭೆ ಮಾಡಿದ ಜಿಲ್ಲಾಧಿಕಾರಿ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಕಬ್ಬು ಬೆಳೆಗಾರರ ಅಸಮಾಧಾನ ಮುಂದುವರೆದಿದೆ. ಹಳಿಯಾಳದ ಹುಲ್ಲಟ್ಟಿಯಲ್ಲಿರುವಂತಹ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಅನ್ಯಾಯವಾಗ್ತಿದೆ ಅನ್ನೋ ಆರೋಪ ಪದೇ ಪದೇ ಕೇಳಿಬರ್ತಿದೆ. ಪ್ರಸಕ್ತ ವರ್ಷದ ಕಬ್ಬು ನುರಿಸುವ ಹಂಗಾಮು ನವೆಂಬರ್ 1ರಂದು ಆರಂಭಗೊಳ್ಳಲಿದೆ. ಇದಕ್ಕೂ ಮೊದಲೇ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಮುಂದಿಟ್ಕೊಂಡು ರೈತರು ಹೋರಾಟವನ್ನು ಶುರು ಮಾಡಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಮಧ್ಯಪ್ರವೇಶಿಸಿದ್ದು ರೈತರು ಮತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಕಬ್ಬು ಬೆಳೆದ ರೈತರು ಕೆಲ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟರು. ಕಬ್ಬು ತೂಕದಲ್ಲಿ ಮೋಸವಾಗ್ತಿದೆ, ಹೀಗಾಗಿ ಕಬ್ಬು ತೂಕ ಯಂತ್ರವನ್ನ ಕಾರ್ಖಾನೆಯ ಹೊರಭಾಗದಲ್ಲಿ ಸ್ಥಾಪಿಸಬೇಕು. ರೈತರು ಮತ್ತು ಕಾರ್ಖಾನೆಯ ದ್ವಿಪಕ್ಷೀಯ ಒಪ್ಪಂದ ಆಗದೆ ಕಬ್ಬು ನುರಿಯಲು ಅನುಮತಿ ನೀಡದಂತೆ ಜಿಲ್ಲಾಧಿಕಾರಿಗೆ ಆಗ್ರಹಿಸಿದ್ರು. ಅಲ್ಲದೆ ರೈತರ 26 ಕೋಟಿ ರೂಪಾಯಿ ಬಾಕಿ ಹಣವನ್ನ ಪಾವತಿಸುವಂತೆ ಆಯುಕ್ತರು ಆದೇಶಿಸಿದ್ರೂ ಕೂಡ ಕಾರ್ಖಾನೆಯವರು ಪಾವತಿಸಿಲ್ಲ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ತಾವು ಆ ಏನ್ 256 ರೂಪಾಯಿ ಪ್ರಕಾರ 26 ಕೋಟಿ 46 ಸಾವಿರ ರೂಪಾಯಿ ಕೊಡೋದಿದೆ, ಅದರ ಬಗ್ಗೆ ತಾವು ಕ್ರಮ ತೆಗೆದುಕೊಳ್ಬೇಕಂತ ಎಲ್ಲ ರೈತರು ಅವ್ರಿಗೆ ಕಂದಾಯ ವಸೂಲಾತಿನೋ ಇನ್ನೊಂದು ಏನೋ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಮಗೆ ಒಟ್ಟಾರೆಯಾಗಿ 26 ಕೋಟಿ 46 ಸಾವಿರ ನಮ್ಮ ಖಾತೆಗೆ ಒಂದು ವಾರ 15 ದಿವಸದಲ್ಲಿ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿ ಅಂತ ಹೇಳಿ ರೈತರ ಪರವಾಗಿ ಕೇಳ್ತಾರೆ. ಅನ್ಯಾಯ ಆಗದಂತೆ ರೈತರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಜಿಲ್ಲಾಧಿಕಾರಿ ಭರವಸೆ ಕೊಟ್ಟಿದ್ದಾರೆ. ಕಾರ್ಖಾನೆಯ ಹೊರಗೆ ತೂಕ ಯಂತ್ರ ಸ್ಥಾಪಿಸೋಕೆ ಕಾರ್ಖಾನೆಯವರು ಒಪ್ಪಿಕೊಂಡಿದ್ದಾರಂತೆ. ಬಾಕಿ ಹಣ 26 ಕೋಟಿ ರೂಪಾಯಿ ಪಾವತಿಸಲು ಸಕ್ಕರೆ ಆಯುಕ್ತರಿಗೆ ಜಿಲ್ಲಾಡಳಿತ ಪತ್ರ ಬರೆದಿದೆ ಅಂದಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ. ಕಾರ್ಖಾನೆ ಸ್ಟಾರ್ಟಿಂಗಲ್ಲಿ ಅಂದರೆ ಎಂಟ್ರೆನ್ಸ್ ಗೇಟ್ ಎಲ್ಲಿದೆಯೋ ಅಲ್ಲಿ ವೇ ಬ್ರಿಡ್ಜ್ ಒಂದು ಆಗಬೇಕು ಅಂತ ಅವ್ರದ್ದು ತುಂಬ ವರ್ಷದಿಂದ ಬೇಡಿಕೆ ಇತ್ತು, ಒಂದು 3-4 ವರ್ಷದಿಂದ. ಇವತ್ತು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ ಪ್ರಿನ್ಸಿಪಲ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ, ವರ್ಕನ್ನು ತಕ್ಷಣ ಫ್ಯಾಕ್ಟ್ರಿ ಅವರು ಶುರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. PREDದು ಅವ್ರಿಗೆ ಅಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಲ್ಲ. ಏನು ಆ್ಯಕ್ಷನ್ ಪ್ಲ್ಯಾನಲ್ಲಿ ಇದೆಯೋ ಆದಷ್ಟು ರೈತರಿಗೆ ಅನುಕೂಲ ಆಗುವ ಥರ ಎಲ್ಲ ರಸ್ತೆ ವ್ಯವಸ್ಥೆಗಳನ್ನು ಇಮಿಡಿಯೇಟ್ಲಿ ಬಿಫೋರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಮಾಡಬೇಕು ಅಂತ ಹೇಳಿದ್ದೀವಿ. ಒಟ್ನಲ್ಲಿ ಈ ಬಾರಿಯ ಹಂಗಾಮಿನ ಮೊದಲೇ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಚರ್ಚಿಸಿರೋದು ಒಳ್ಳೆಯ ಬೆಳವಣಿಗೆ. ಆದರೆ ಕಾರ್ಖಾನೆಯವರು ರೈತರ ತಾಳ್ಮೆ ಪರೀಕ್ಷಿಸದೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.